ಇಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ. ಶಿಡ್ಲಘಟ್ಟ ಕ್ಷೇತ್ರದಿಂದ 40ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರಿಂದ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿಗೆ ಕಾರ್ಯಕರ್ತರನ್ನ ಕರೆದೊಯ್ಯಲು ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶಿಡ್ಲಘಟ್ಟದಿಂದ 10,000ಕ್ಕೂ ಹೆಚ್ಚು ಜನರು ತೆರಳುವಂತಹ ನಿರೀಕ್ಷೆ ಇತ್ತು. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಶಿಡ್ಲಘಟ್ಟದ ವಿವಿಧ ಗ್ರಾಮಗಳಿಂದ ಬಸ್ಗಳಲ್ಲಿ ಜನ ಬರ್ತಾನೆ ಇದ್ದಾರೆ. ಹಾಗಾಗಿ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ಸ್ಥಳದಲ್ಲಿ ಎಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಜೊತೆಗೆ ವೈದ್ಯರ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪಾಪ ದೂರದಿಂದ ಬಂದಿರ್ತಾರೆ, ಅವರಿಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲವನ್ನು ಸಹ ಮಾಡಲಾಗಿದೆ. ಇವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಬಿಕೆ ಹರಿಪ್ರಸಾದ್ ಅಂದಮೇಲೆ ದಕ್ಷಿಣ ಕನ್ನಡ ಭಾಗದಲ್ಲಿ ಜೊತೆಗೆ ರಾಜ್ಯಾದ್ಯಂತ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ವ್ಯಕ್ತಿ. ಹಾಗಾಗಿ ಎಲ್ಲರೂ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರಿಗೂ ಯಾವ ತೊಂದರೆಗಳು ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ ಕಡೆಯಿಂದ ಪುಟ್ಟಾಂಜನಪ್ಪನ ಸಾರಥ್ಯದಲ್ಲಿ 40 ಬಸ್ಸುಗಳು ಮುಖಾಂತರ ನಾವು ಇವತ್ತು ಕಾಂಗ್ರೆಸ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಏನಿಂದು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೂತನ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವೆಲ್ಲ ಶಿಡ್ಲಘಟ್ಟದಿಂದ ಬ್ಲಾಕ್ ಕಾಂಗ್ರೆಸ್ ಆಗಲಿ ಯೂತ್ ಕಾಂಗ್ರೆಸ್ ಆಗಲಿ ಎಲ್ಲ ಒಗ್ಗೂಡಿ ಇವತ್ತು ನಮ್ಮ ನಾಯಕರಾದಂತಹ ಪುಟ್ಟು ಆಂಜನಪ್ಪನವರು 40 ಬಸ್ಸುಗಳ ವ್ಯವಸ್ಥೆ ಮಾಡಿ ಎಲ್ಲ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಟ್ಟಾಳುಗಳು ಕಾರ್ಯಕರ್ತರನ್ನು ಇವತ್ತು ಆ ಪದಗ್ರಹಣಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಸಲುವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಬಿಕೆ ಹರಿಪ್ರಸಾದ್ ಸಾಹೇಬ್ರಿಗೂ ಮತ್ತೆ ನೂತನವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ಪ್ರಮಾಣ ವಚನ ಪದಗ್ರಹಣ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಆಗಮನ. ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಎಲ್ಲ ಗಣ್ಯರು ಸಹ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ಪ್ರಮಾಣ ವಚನ ಪದಗ್ರಹಣ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಸಾರಥಿಯಾಗಿ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ನೇಮಕ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂಥ ನಂತರ ತೆರವಾದಂಥ ಈ ಸ್ಥಾನಕ್ಕೆ 5 ದಶಕಗಳ ಕಾಲ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಂಥ ಮುತ್ಸದ್ದಿ ನಾಯಕನನ್ನ ಹೈಕಮಾಂಡ್ ಆಯ್ಕೆ ಮಾಡಿದೆ. ದೆಹಲಿ ರಾಜಕಾರಣದಿಂದ ಹಿಡಿದು ಹಳ್ಳಿಯ ಕಾಂಗ್ರೆಸ್ ಕಾರ್ಯಕರ್ತನವರೆಗೂ ಸಹ ಪರಿಚಿತರಾಗಿರುವಂಥ ಹರಿಪ್ರಸಾದ್ ಅವರ ಪಯಣ ಅತ್ಯಂತ ರೋಚಕವಾಗಿದೆ. ಅವರ ಅಭಿಮಾನಿ ಬಳಗೂ ಸಹ ಹಂಗೆ ಇದೆ. ಗಾಂಧಿ ಕುಟುಂಬದ ಜೊತೆಗೆ 3 ತಲೆಮಾರುಗಳ ಸಂಪರ್ಕ ಇದೆ. ಜೊತೆಗೆ ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ, 2028ರ ವಿಧಾನಸಭೆ ಚುನಾವಣೆ ಜೊತೆಗೆ 2029ರ ಲೋಕಸಭೆ ಚುನಾವಣೆಗೆ ಹೆಂಗೆ ಅಭ್ಯರ್ಥಿಗಳನ್ನ ತಯಾರು ಮಾಡಬೇಕು ಎಲ್ಲವನ್ನು ಸಹ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಹಂತದಿಂದಲೇ ಶುರು ಹಚ್ಕೊಂಡಿದ್ದಾರೆ. ಇನ್ನೇನು ಮುಂದಿನ 2 ವರ್ಷಗಳು ಚುನಾವಣೆ ವರ್ಷಗಳು ಆಗಿರೋದ್ರಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಿದ್ದಂತೆ ಎಲ್ಲರ ಕಣ್ಣುಗಳು ಹೆಂಗೆ ಅರಳುತ್ತೋ ಅದೇ ರೀತಿ ಬಿಕೆ ಹರಿಪ್ರಸಾದ್ ಸಹ ಅದೇ ರೀತಿಯಾದಂತಹ ನಾಯಕತ್ವವನ್ನ ವಹಿಸಿಕೊಳ್ಳುವಂಥ ಎಲ್ಲವನ್ನ ಸಹ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ವ್ಯಕ್ತಿತ್ವವನ್ನ ಹೊಂದಿರುವವರು. ಮುಳ್ಸದಿ ಇವತ್ತು ಬಿಕೆ ಹರಿಪ್ರಸಾದ್ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿ ಸ್ಥಾನಾವರೋಹಣ ಮಾಡ್ತಿದ್ದಾರೆ. ಬಹುಶಃ ನನಗಂತೂ ತುಂಬ ಸಂತಸ ಆಗಿದೆ.